ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ದಿನ ಶುಕ್ರವಾರ, ಹುಣ್ಣಿಮೆ ಆದ ನಂತರದಲ್ಲಿ ಬರುವಂತಹ ಮೊದಲನೆಯ ದಿನ. ನಂತರದಲ್ಲಿ ಪುಷ್ಯ ನಕ್ಷತ್ರ, ಅತ್ಯಂತ ಪ್ರಶಸ್ತವಾಗಿರುವಂಥ ನಕ್ಷತ್ರ, ಪ್ರೀತಿಯೋಗ, ಬಾಲಕರಣ, ಅಮೃತ ಭಾವಯೋಗಗಳು ಕುಂಡಿ ಬಂದಿರುವಂತಹ ದಿನ. ಈ ದಿನವು ವಿಷ್ಣು ಉಪಾಸನೆಗಳನ್ನು ಮಾಡಲಿಕ್ಕೆ, ಮಹಾಲಕ್ಷ್ಮಿ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ತಿರುಪತಿಗೆ ಹೋಗಿದ್ರೆ ಅಲ್ಲಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಪಕ್ಕದಲ್ಲಿರುವಂತಹ ಹೆಣ್ಣು ದೇವಸ್ಥಾನವನ್ನು ನೋಡಲಿಕ್ಕೆ ಮರಿಬೇಡಿ. ಯಾರಾದರೂ ಕುಕ್ಕೆಗೆ ಹೋಗಿದರೆ ಅಲ್ಲಿ ಪಾರ್ವತಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ದಿನ ಹೆಣ್ಣು ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅತ್ಯಂತ ಲಾಭದಾಯಕ, ಮನಸ್ಸಿಗೆ ತೃಪ್ತಿಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ, ನೋಡಿ, ಶುಕ್ರವಾರ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಇತ್ತಾಗಿ ಹೇಳ್ಕೊಂಡ್ರೂ ನಮಗೆ ಅವಮಾನ, ಹೇಳ್ಕೊಳ್ಳೋದಲ್ಲಿ ಇದ್ದರೂ ನಷ್ಟ, ಇಂಥ ಸಂಕಷ್ಟದಲ್ಲಿ ಸಿಲುಕಾಕೊಂಡಿರ್ತೀರಿ. ಜೊತೆಯಲ್ಲಿ ಸ್ವಲ್ಪ ಅವಮಾನಗಳನ್ನು ಮಾಡುವಂಥವ್ರು ಇರ್ತಾರೆ, ಅವಮಾನವನ್ನು ಅನುಭವಿಸಿರ್ತೀವಿ. ಕೆಲಸ ಮಾಡುವಂತಹ ಜಾಗದಲ್ಲಿ ಎಷ್ಟು ಶ್ರಮಕ್ಕೆ ತಕ್ಕಂಥ ಫಲವಿಲ್ಲ, ಅತಿಯಾದಂತಹ ಶ್ರಮ, ಲಾಭ ಬಹಳ ಕಡಿಮೆ. ಅದರಿಂದ ಸ್ವಲ್ಪ ಗೊಂದಲಮಯ ವಾತಾವರಣ, ಬೇಸರ ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಾ ಇರುವಂಥದ್ದಿರುತ್ತೆ. ಬೇಸರವನ್ನು ಮಾಡಿಕೊಳ್ಳದೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಸಾಧ್ಯವಾದರೆ ನಿಮ್ಮ ಆನ್ ದಿ ವೇ ರೂಟಲ್ಲಿ ಯಾರೆಲ್ಲರೂ ಸಿಕ್ಕಿದ್ರೆ ಅಥವಾ ಮನೆ ಹತ್ರ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯಂತ ಉತ್ಸಾಹದಲ್ಲಿದ್ದೀರಿ. ಪ್ರೀತಿ ವಾತ್ಸಲ್ಯದ ಮಾತುಗಳಿದೆ, ಕುಟುಂಬದಲ್ಲಿ ಸೌಖ್ಯವಿದೆ. ಸರ್ಕಾರಿ ಕೆಲಸದವು ಅಥವಾ ಏನಾದರೂ ವ್ಯಾವಹಾರಿಕವಾದಂತಹ ವಿಚಾರಗಳಿದ್ರೆ ಅತ್ಯಂತ ಲಾಭದಾಯಕವಾಗುತ್ತೆ. ಭೂಮಿಯನ್ನು ಖರೀದಿಯೋ, ಚಿಂತನೆಯೋ ಅಥವಾ ಮಂಥನವೋ ಅಥವಾ ಲೇವಾದೇವಿ ವ್ಯವಹಾರವೋ ಇದೆಲ್ಲವೂ ಸಹ ಅನುಕೂಲವನ್ನು ಮಾಡಿಕೊಡುವಂತಹ ದಿನ ವೃಷಭ ರಾಶಿಯವರಿಗಂತೂ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಸಾಧನೆಯ ಹಾದಿಯನ್ನು ಹಿಡಿದಿದ್ದೀರಿ. ತುಂಬ ನಿಮಗೆ ಅನುಕೂಲವಾಗುತ್ತೆ. ನೀವಿರೋ ಜಾಗದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ವಾತಾವರಣ ಇದೆ. ಒಂದು ಒಳ್ಳೆಯ ಮಾಡುವಂಥ ವೃತ್ತಿಯಲ್ಲಿ ಕೆಲಸ, ಒಂದು ಹೆಸರು, ಒಂದು ಕೀರ್ತಿನಿಯ ಸಂಪಾದನೆ ಮಾಡಿದ್ದೀರಿ. ಅದರಿಂದ ನಿಮಗೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ. ನಿಮ್ಮನ್ನು ಕಂಡಾಗ ಭೇಟಿ ಮಾಡುವಂಥವರು ಅತ್ಯಂತ ಪ್ರೀತಿ ವಾತ್ಸಲ್ಯದಲ್ಲಿ ಮಾಡ್ತಾ ಇರ್ತಾರೆ. ನಿಮಗೆ ಒಂದು ಒಳ್ಳೆಯ ಗೌರವ ಪ್ರಾಪ್ತಿಯಾಗಿದೆ. ಜೊತೆಯಲ್ಲಿ ಅದೇ ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ಹಿಡಿತವನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಹಿಡಿತ ಮಾಡಲಿಕ್ಕಾಗೋದಿಲ್ಲ. ಖರ್ಚು ವೆಚ್ಚಗಳು, ಇಲ್ಲ ಸಲ್ಲದ ವೆಚ್ಚಗಳು ಜಾಸ್ತಿ ಆಗ್ತಿದೆ. ಸ್ವಲ್ಪ ಅದಕ್ಕೋಸ್ಕರವಾಗಿ ನಾನು ನೆನ್ನೆನೂ ಹೇಳಿದೆ, ಅದಕ್ಕೋಸ್ಕರ ಒಂದು ಕುಬೇರ ಪೂಜೆ, ಒಂದು ಮಂತ್ರ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಾನು ಹೇಳುವಂಥದ್ದು, ಅತಿಯಾದಂಥ ಹಣಕಾಸಿನ ಖರ್ಚುಗಳು ಬಂದಾಗ ಒಂದು ಸ್ವಲ್ಪ ಅವರೆಕಾಳು ತೆಗೆದುಕೊಳ್ಳಿ, ಒಂದು ತಟ್ಟೆಯಲ್ಲಿ ಹಾಕಿ ಅವರೆಕಾಳು ಮೇಲೆ ಒಂದು ದೀಪ ಇಡಿ. ದೀಪ ಹಚ್ಚಿ ಮಹಾಲಕ್ಷ್ಮಿಗೆ ಒಂದು ಆರತಿ ಮಾಡಿ ಅದರ ನಂತರ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬನ್ನಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಬೇಸರ ಇದೆ. ಅದರ ಬಿಟ್ಟರೆ ತೊಂದರೆ ಏನಿಲ್ಲ. ಮಾಡುವಂತಹ ನಿತ್ಯ ಕೈಂಕರ್ಯಗಳು, ನಿತ್ಯ ಕೆಲಸಗಳು, ಎಲ್ಲವೂ ಸಹ ನಡ್ಕೊಂಡು ಹೋಗ್ತಾ ಇರುತ್ತೆ. ದೊಡ್ಡ ಲಾಭವೂ ಇಲ್ಲ, ದೊಡ್ಡ ನಷ್ಟವೂ ಇಲ್ಲ. ಆದರೆ ಏನು ಕೊಕ್ಕಿರಿ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ. ನಾವೇನು ಮಾಡೋಕ್ಕೋದ್ರೂ ಅದಕ್ಕೆ ಏನೋ ಒಂದು ಉತ್ತರವನ್ನು ಹೇಳ್ತಾರೆ ಕೆಲಸ ಮಾಡುವಂತಹ ಜಾಗದಲ್ಲಿ. ಅದೊಂದು ಬೇಸರ ನಿಮ್ಮನ್ನು ಕಾಡ್ತಾ ಇರುತ್ತೆ. ಮನೆಗೆ ಬಂದರೆ ಮಕ್ಕಳದೊಂಥರ ಕಾಟ, ಹೆಂಡತಿದೊಂಥರ ಕಾಟ. ಮಕ್ಕಳು ಮರಿಗಳಿದ್ದರೆ ಅವ್ರಿಗೂ ಸ್ವಲ್ಪ ಬೇಸರ. ಸ್ವಲ್ಪ ಈ ರಾಶಿಯವರಿಗೆಲ್ಲೂ ಸಹ ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ಬೇಕು. ಮಾತನಾಡಿದರೆ ಸಾಕು ಸರ್ರಂತ ಕೋಪವನ್ನು ಮಾಡಿಕೊಳ್ಳುವಂತಹ ವಾತಾವರಣ ಬೆಳೆಸ್ಕೊಂಡಿದ್ದೀರಿ. ಅದಕ್ಕೆ ಶಮನ ಮಾಡಿಕೊಳ್ಬೇಕು. ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವಾಗಲೂ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವನ್ನು ಯಾವಾಗಲೂ ಪಠಣವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಮತ್ತು ಸಿಂಹರಾಶಿಯವರಿಗೆ ಕೀರ್ತಿ ಸಂಪಾದನೆ ಮಾಡುವುದರಲ್ಲಿ ಮೊದಲಿಗೆ ನೀವೇ ಆಗಿರ್ತೀರಿ. ಒಳ್ಳೆಯ ಕೀರ್ತಿ ಸಂಪಾದನೆ ಇದೆ, ಹಣ ಸಂಪಾದನೆ ಇದೆ, ಒಳ್ಳೆಯ ಹೆಸರುಗಳಿದೆ. ನಿಮಗೆ ಎಲ್ಲೇ ಹೋದರೂ ಗುರುತಿಸುವಂತಹ ವ್ಯಕ್ತಿಗಳಾಗಿದ್ದೀರಿ. ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆ, ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂತಹ ವಾತಾವರಣಗಳಂತೂ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರೆಗೂ ಚೆನ್ನಾಗಿದೆ. ಕನ್ಯಾ ರಾಶಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ. ಆದರೆ ದುಂದು ವೆಚ್ಚಗಳು, ಗೊಂದಲಗಳೇನಕ್ಕೆ ಅಂತಂದರೆ, ಯಾವುದೇ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅದು ಶುಭ ಕಾರ್ಯಗಳಾಗ್ತಾ ಇಲ್ಲ. ಶುಭ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಾ ಇದೆ. ಏನನ್ನು ಪ್ರಯತ್ನ ಪಟ್ಟರೂ ಒಂದು ಮಂಕು ಕವಿದ ವಾತಾವರಣದಲ್ಲಂತೂ ಇರುತ್ತೆ.
ಮತ್ತು ತುಂಬ ಪ್ರಯತ್ನ, ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ಹೋದ್ರು ತುಂಬ ಪ್ರಯತ್ನವನ್ನು ಪಡಬೇಕು. ಆ ರೀತಿಯಾದಂತಹ ವಾತಾವರಣ ಇರುತ್ತೆ. ಏನಕ್ಕೆ ಇರುತ್ತೆ ಅಂತಂದರೆ ನಿಮಗೆ ಜನ್ಮದಲ್ಲಿ ಕೇತು ಇರುತ್ತೆ, ಮತ್ತು 6ನೇ ಮನೆಯಲ್ಲಿ ನಿಮಗೆ ಶನಿ ಇರ್ತಾನೆ, ವ್ಯಯಸ್ಥಾನದಲ್ಲಿರ್ತಾನೆ. ಸುಮ್ಮನೆ ಮಾಡಿದ್ರು ಭ್ರಾತೃಗಳು, ಅಣ್ಣ ತಮ್ಮದಿರು ಸುಮ್ಮನೆ ಇದ್ರೂ ಸಹ ಕಾಲು ಕೆರ್ಕೊಂಡು ಜಗಳ ಮಾಡುವಂತಹ ವಾತಾವರಣ ಇರುತ್ತೆ. ನಿಮ್ಗೆ ಎಲ್ಲಿ ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಇದೆಲ್ಲರೂ ಯಾವ ಸಿಕ್ಕಿದ್ರೂ ಹೋಗೋದು ನಮಸ್ಕಾರ ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಇನ್ನು ತುಲಾರಾಶಿವರಿಗಂತೂ ಈ ವರ್ಷದಲ್ಲಿ ತುಂಬ ಅನುಕೂಲಗಳನ್ನು ನೋಡ್ತೀವಿ. ತುಂಬ ನಾನು ಹೇಳುವಂಥದ್ದು, ಅನುಕೂಲಗಳಾಗುವಂಥ ಸನ್ನಿವೇಶಗಳು ಬಂದಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಹಣ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಣವನ್ನು ಕೂಡಿಟ್ಕೊಂಡು, ನಾನು ಹೇಳುವಂಥ ಇದೇ ದಿನ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಒಂದು ಒಳ್ಳೆಯ ದಿನ, ಒಳ್ಳೆಯ ಸಮಯಗಳು ಬಂದಾಗ ಏನಾದರೂ ಒಂದು ಮಾಡಿ, ಒಂದು ವಾಹನ ತೆಗೆದುಕೊಳ್ಳೋದು, ಏನಾದರೂ ಒಂದು ಖರೀದಿ ಮಾಡೋದು, ಹೊಸದಾಗಿ ಕೆಲಸವನ್ನು, ನಿಮ್ಮದೇ ಆದಂಥ ಕೆಲಸಗಳನ್ನು ಪ್ರಾರಂಭವನ್ನು ಮಾಡುವಂಥದ್ದು, ಅಂಗಡಿ ಮುಗ್ಗಟ್ಟು ಬಿಸ್ನೆಸ್ ಮಾಡುವಂಥದ್ದು, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಇದೆ ಒಂದು ಸೈಡ್ ತೆಗೆದುಕೊಳ್ಳುವಂಥದ್ದು, ಇನ್ನೂ ಅನುಕೂಲವಿದೆ ಅಂದರೆ ಮನೆ ಕಟ್ಟುವಂಥದ್ದು, ಇದೆಲ್ಲವೂ ಸಹ ನಿಮ್ಮ ಪ್ರಯತ್ನ. ಈ ವರ್ಷ ನಾನು ಹೇಳುವಂಥದ್ದು, ಎಷ್ಟೋ ದಿನಗಳಿಂದ ಬಹಳ ಸಂಕಷ್ಟವನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಬಹಳ ನೋವುಗಳನ್ನು ಅನುಭವಿಸಿದ್ದೀರಿ. ಈಗ ಅದರಿಂದ ಹೊರಗಡೆ ಬಂದಿದ್ದೀರಿ. ನಿಮಗೆ ತುಂಬ ಅನುಕೂಲವಾಗುವಂಥ ದಿನಗಳು ಪ್ರಾರಂಭವಾಗಿದೆ. ಇದೇ ದಿನಗಳು ಮುಂದೆ ದಿನಗಳಲ್ಲಿ ಇರ್ತದೋ ಹೇಳೋಕ್ಕಾಗಲ್ಲ. ಆದ್ದರಿಂದ ಒಂದು ಒಳ್ಳೆಯ ಸಮಯ ಬಂದಾಗ, ನಾವು ಹೇಳ್ತೀವಲ್ಲ ಹಳ್ಳಿ ಭಾಷೆಯಲ್ಲಿ, ಎಣ್ಣೆ ಕಂಡಾಗ ಕಣ್ಣು ಮುಚ್ಚಬಾರ್ದು ಅಂತ, ಬಂದಾಗ ಪ್ರಯತ್ನ ಮೀರಿ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಂತೂ ಬಹಳ ಅನುಕೂಲವಿದೆ. ಮನೆಯಲ್ಲಿಂದ ತೃಪ್ತಿಕರವಾದಂತಹ ವಾತಾವರಣ ಇದೆ. ಏನನ್ನು ಮಾಡೋಕ್ಕೋದವು ಸಹ ನಿಮಗೆ ಸಹಪಾಠಿಗಳಿಂದ ಸಹಯೋಗ, ಸಹಕಾರ ಇವೆಲ್ಲವೂ ತುಂಬ ಚೆನ್ನಾಗಿ ನಿಮ್ಮ ನೆರವಿಗೆ ಬರ್ತಾರೆ. ಯಾರು ಬೇಕಾದ್ರೂ ನಿಮಗೆ ನೆರವಿಗೆ ಬರ್ತಾರೆ. ಸ್ವಲ್ಪ ಕಷ್ಟ ಅಂದರೆ ನಿಮ್ಮನ್ನು ಹಾತ್ಕೊಳ್ಳುವಂಥವ್ರು, ನಿಮಗೆ ಸಪೋರ್ಟ್ ಮಾಡುವಂಥವ್ರು ತುಂಬ ಜನಗಳು ನಿಮಗೆ ಸಿಗ್ತಾರೆ. ಯಾಕೆಂದರೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ. ಇನ್ನೊಬ್ಬರಿಗೆ ಮೋಸ, ದ್ರೋಹ, ವಂಚನೆಗಳನ್ನು ಮಾಡದೆ ಪ್ರತಿಯೊಬ್ಬರನ್ನು ಪ್ರೀತಿ ವಾಸದಲ್ಲಿ ಕಂಡು ಅವ್ರಿಗೇನಾದರೂ ನಿಮ್ಮ ಕೈಲಾದಂತಹ ಸಹಕಾರ, ಸಹಯೋಗವನ್ನು ಮಾಡಿರ್ತೀರಲ್ಲ, ಅದೆಲ್ಲವೂ ನೆನೆಯುವಂಥ ಜನಗಳು ನಿಮಗೆ ಸಿಗ್ತಾರೆ. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಕಳ್ಳತನ, ಹಣಕಾಸಿನ ಬೇಸರ, ಹಣಕಾಸಿನಲ್ಲಿ ಬೇಜವಾಬ್ದಾರಿ, ಮತ್ತು ಭೂಮಿಯಲ್ಲಿ ಸಣ್ಣ ಪುಟ್ಟ ಕಲಹಗಳು. ನೀವು ಮನೆಯನ್ನು ತೆಗೆದುಕೊಂಡಿರ್ತೀರಿ, ಕಟ್ಟೋಕ್ಕೋದ್ರೆ ಗಲಾಟೆ, ಮನೆಯೇ ಕಟ್ಟೋಕ್ಕೋಗ್ತೀರಿ, ರಿಜಿಸ್ಟ್ರ್ ಮಾಡೋಕ್ಕೋದ್ರೆ ಗಲಾಟೆ, ಏನೊಂದು ಬೆಳೆ ಬೆಳೆಯೋಕ್ಕೋದ್ರೆ ಗಲಾಟೆಗಳು. ಸ್ವಲ್ಪ ಧನುಸ್ಸು ರಾಶಿಯವರಿಗೆ ಭೂಮಿಯಲ್ಲಿ ಕಲಹಗಳು ಸೃಷ್ಟಿಯಾಗುತ್ತೆ, ಹಣಕಾಸಿನ ದುಂದು ವೆಚ್ಚಗಳಾಗುತ್ತೆ, ಮನಸ್ಸಿಗೆ ಸ್ವಲ್ಪ ವ್ಯಥೆ, ಸ್ವಲ್ಪ ಸಂಕಷ್ಟಗಳು, ಯಾಕೋ ಬೇಸರ, ಇದನ್ನು ಪ್ರಯತ್ನವೇ ಮಾಡಬಾರ್ದಾಗಿತ್ತು ಅನ್ನುವಂತಹ ಸಂಕಷ್ಟಗಳು, ಏನು ಸಣ್ಣ ಪುಟ್ಟ ವೈಯಕ್ತಿಕ ನೋವುಗಳನ್ನು ಸೃಷ್ಟಿ ಮಾಡುತ್ತೆ. ಸ್ವಲ್ಪ ರಾಯರ ಪ್ರಾರ್ಥನೆ ಅತ್ಯಂತ ಮುಖ್ಯವಾಗುತ್ತೆ ನಿಮಗೆ. ಮತ್ತು ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಹಣಕಾಸಿನ ವ್ಯಥೆಯೂ ಇದೆ, ಜೊತೆಯಲ್ಲಿ ಕಳ್ಳತನ, ಸನ್ಮಾರ್ಗವನ್ನು ಬಿಟ್ಟು ಸ್ವಲ್ಪ ಮತ್ತೊಂದು ಯಾವುದಾದ್ರೂ ಒಂದು ಅಡ್ಡದಾರಿ ನೀಡುವಂಥ ಸನ್ನಿವೇಶಗಳು ಬರಬಹುದು. ಅಡ್ಡದಾರಿಯಲ್ಲಿರುವಂತಹ ವ್ಯಕ್ತಿ ನಿಮಗೆ ಪರಿಚಯವಾಗಬಹುದು. ನಿಮ್ಮನ್ನು ಆ ಕಡೆ ಸೆಳೆದು ನಿಮ್ಮನ್ನು ಅವಮಾನಕ್ಕೆ ಗುರಿಯಾಗಿ, ನಿಮ್ಮನ್ನು ಇಲ್ಲಸಲ್ಲದ ಅಪವಾದಗಳಿಗೆ, ಅಪನಿಂದನೆಗಳಿಗೆ ನಿಮ್ಮನ್ನು ಗುರಿಯನ್ನು ಮಾಡಿ ಬೇರೊಬ್ಬರಿಂದ ಸಂಕಷ್ಟಕ್ಕೆ ನಾವು ಸಿಲುಕುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಮತ್ತು ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಮತ್ತು ಯಥಾಸ್ಥಿತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾರೇ ಏನೇ ಆವೇಶಗಳನ್ನು ಒಡ್ಡಿದರೂ ಸಹ, ಯಾವುದನ್ನು ಹೇಳಿದ್ರು ಸಹ ಈ ಕಿವಿಯಲ್ಲಿ ಕೇಳ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡುವಂಥ ವ್ಯಕ್ತಿಗಳಾಗಿರ್ತೀರಿ. ನಿಮಗೆ ಯಾವ್ದು ಸರಿ ಎಂದಿರುತ್ತೆ ಅದನ್ನು ಮಾಡ್ತೀರಿ, ಯಾವ್ದು ತಪ್ಪು ಅಂತಂದರೆ ಯಾರು ಏನು ಹೇಳಿದ್ರು ಅದನ್ನು ಮಾಡೋಕ್ಕೋಗೋದಿಲ್ಲ. ನೀವು ಬೇಕಾದ್ರೆ ಅವ್ರ ಸಮಾಧಾನಕ್ಕೋಸ್ಕರವಾಗಿ ಹೂ ಅಂತ ಹೇಳ್ಬೋದು, ಆದರೆ ನಾವು ಮಾಡೋಕ್ಕೋಗೋದಿಲ್ಲ ಅಂಥ ವ್ಯಕ್ತಿಗಳಾಗಿರ್ತೀರಿ. ಅದು ತುಂಬ ಚೆನ್ನಾಗಿರುತ್ತೆ. ಒಂದು ತಟಸ್ಥ ಸ್ವಭಾವದಲ್ಲಿ ನಡ್ಕೊಂಡು ಹೋಗುವಂತಹ ವಾತಾವರಣ ಇರುತ್ತೆ, ಒಳ್ಳೆಯದು ಅಂತ ಹೇಳ್ಬೋದು. ಮೀನ ರಾಶಿಯವರಿಗೆ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆಯಾಸ ಆಗ್ತಾಯಿದೆ. ಇವತ್ತು ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ, ಸ್ವಲ್ಪ ನಿದ್ರೆ ಮಾಡಬೇಕು ಅನಿಸುತ್ತೆ, ಏನು ಕೆಲಸ ಬೇಡ, ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅನಿಸುತ್ತೆ. ಖಂಡಿತವಾಗಿ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ದೇಹ ನೀವು ಅಂದುಕೊಂಡಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ವಿಶ್ರಾಂತಿ ಕೊಡಿ, ಸ್ವಲ್ಪ ನೆಮ್ಮದಿ, ಸ್ವಲ್ಪ ಕೂತ್ಕೊಳ್ಳಿ, ತಾಳ್ಮೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ಸಾಧ್ಯವಾದರೆ ಯಾರಾದರೂ ಹಿರಿಕರನ್ನು ಭೇಟಿ ಮಾಡಿ, ಸಾಧ್ಯವಾದರೆ ಒಂದು ದೇವಸ್ಥಾನ, ಯಾವುದಾದ್ರೂ ಮಠ ಮಂದಿರ ಅಲ್ಲೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು 10 ನಿಮಿಷ ರಾಯರ ಪ್ರಾರ್ಥನೆಯನ್ನು ಅಥವಾ ನಿಮ್ಗೆ ಇಷ್ಟ ದೇವರ ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಶುಕ್ರವಾರದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.